ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪ್ರಕೃತಿ ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಷಯ ಏನಂತಪ್ಪ ಅಂತಂದರೆ, ದೇವರಲ್ಲಿ ನಾವು ಏನನ್ನು ಬೇಡ್ಕೊಳ್ಬೇಕು ಅಥವಾ ದೇವ್ರನ್ನ ತುಂಬ ಪರಿಪರಿಯಾಗಿ ಬೇಡ್ಕೊಳ್ಬೇಕಾ ಅಥವಾ ಬೇಡವಾ, ಅದರಿಂದ ಏನಾದರೂ ಕಷ್ಟ ಇದೆಯಾ ಅಂತ ಆ ಟಾಪಿಕ್ ಬಗ್ಗೆ ಇವತ್ತು ಮಾತಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಭಗವಂತನ ಹತ್ರ ನಾವು ಅದು ಕೊಡು ಇದು ಕೊಡು ಅಥವಾ ನಂಗೆ ಅದನ್ನೇ ಕೊಡು ನಂಗೆ ಇದನ್ನೇ ಕೊಡು ಅಂತ ಹರಕೆ ಎಲ್ಲ ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡಬಾರ್ದು. ಈಗ ಏನೇ ಒಂದು ನಮ್ಗೆ ವಸ್ತು ಈಗ ಸಿಕ್ಕಿಲ್ಲ ಅಂತ ಅಂದರೆ ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ನಾವು ಹಾಗೆ ಏನನ್ನು ಕೇಳಕ್ಕೆ ಹೋಗಬಾರ್ದು. ಮತ್ತು ಭಗವಂತನಿಗೆ ಅದನ್ನ ಬಿಟ್ಬಿಡಬೇಕು. ಅವನ ಮೇಲೆ ನಾವು ಹೆಚ್ಚು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಯಾರೂ ಕೆಟ್ಟೋರಿಲ್ಲ. ನಾವು ಭಗವಂತನಿಗೆ ಹೇಳಬೇಕು, ನೀನು ಏನೇ ಮಾಡಿದರೂ ಅದು ಒಳ್ಳೆಯದಕ್ಕೆ ಅಂತ. ನಮಗೆ ಆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇರಬೇಕು. ಅವನು ಒಂದು ವಸ್ತುನ ನಮಗೆ ಕೊಟ್ಟಿಲ್ಲ ಅಂತ ಅಂದರೆ ಅದರಿಂದ ನಮಗೆ ಒಳ್ಳೆಯದೇ ಇದೆ ಅಂತ ನಾವು ಯೋಚನೆ ಮಾಡಬೇಕು. ಮತ್ತು ಆ ಒಂದು ವಸ್ತು ಸಿಗೋದ್ರಿಂದ ನಮ್ಮ ಜೀವನಕ್ಕೆ ಏನೋ ಒಂದು ತೊಂದರೆ ಆಗ್ತಿತ್ತೇನೋ, ಅದಕ್ಕೆ ಅವನು ಆ ಭಗವಂತ ಅದನ್ನ ತಪ್ಪಿಸಿದ್ದಾನೆ ಅಂತ ನಾವು ಅಂದ್ಕೋಬೇಕು. ಅಷ್ಟೇ ಅಲ್ಲದೆ ನಾವು ಭಗವಂತನ ಹತ್ರ ನಮ್ಗೆ ಅದು ಕೊಡು ಇದು ಕೊಡು ಅಂತ ಕೇಳೋದ್ರಿಂದ ಕೇವಲ ನಾವು ಕಷ್ಟವನ್ನೇ ಅನುಭವಿಸ್ಬೇಕಾಗ್ತದೆ. ಇನ್ನೂ ಹೆಚ್ಚಿನ ಕಷ್ಟ ಅನುಭವಿಸ್ತೀವಿ. ಅದರಿಂದ ನಾವು ಈ ಥರ ಮಾಡೋದ್ರಿಂದ ದೇವರಿಗೆ ಒಂಥರ ಟ್ರಿಗರ್ ಆಗಿಬಿಟ್ಟು ನಮಗಿನ್ನೂ ಹೆಚ್ಚಿನ ಕಷ್ಟನೇ ಕೊಡ್ತಾನೆ ಹೊರತು ಅದರಿಂದ ನಮಗೇನು ಲಾಭ ಇಲ್ಲ. ಆ ಥರ ಪರಿಪರಿಯಾಗಿ ನಾವೇನು ಬೇಡ್ಕೊಳ್ಬಾರ್ದು. ಭಗವಂತ ಏನೇ ಇದ್ದರೂ ಅದು ನಿನ್ನ ಇಚ್ಛೆಯಂತಲೇ ಆಗಲಿ ಅಂತ ನಾವು ಅವನಿಗೆ ಬಿಟ್ಟುಬಿಡಬೇಕು ಪ್ರತಿಯೊಂದನ್ನು ಕೂಡ. ಅದು ಅಲ್ಲದೆ ಈಗ ನಾವು ಭಗವಂತನ ಹತ್ರ ಏನನ್ನು ಕೇಳಬೇಕು ಅಂತ ಅಂದರೆ ಕೇವಲ 3 ಪದಗಳನ್ನು ನಾವು ಭಗವಂತನ ಹತ್ರ ಕೇಳಬೇಕು. ಅದೇನಪ್ಪ ಅಂತ ಅಂದರೆ, ಭಗವಂತ ಯಾವಾಗಲೂ ನನ್ನ ಮೇಲೆ ನಿನ್ನ ಕೃಪೆ ಆಶೀರ್ವಾದ ಸದಾ ಇರಲಪ್ಪ ಅಂತ ನಾವು ಭಗವಂತನೇ ನಾವು ಅದನ್ನು ಕೇಳಬೇಕು. ಯಾವುದೇ ಕಾರಣಕ್ಕೂ ದೇವರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಹೋಗಬಾರ್ದು. ನಂಗೆ ಅದನ್ನ ಕೊಡು ನಂಗೆ ಇದನ್ನ ಕೊಡು, ಆಮೇಲೆ ಹರಕೆ ಎಲ್ಲ ಕಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಬಾರ್ದು. ಅದರಿಂದ ನಮ್ಗೆ ತೊಂದರೆನೇ ಅನುಭವಿಸ್ತೀವಿ. ನಿಜವಾಗ್ಲೂ ಹೇಳಬೇಕಂತ ಅಂದರೆ ನಾವು ಭಗವಂತನ ಹತ್ರ ನಿಜವಾಗ್ಲೂ ನಾವು ಏನನ್ನು ಬೇಡಬೇಕು ಅಂತ ಅಂದರೆ, ಭಗವಂತ ನಿನ್ನನ್ನು ನಾನು ಮರಿಬಾರ್ದು, ನಿನ್ನನ್ನು ಮರೆವಂಥ ಮರೆವು ನನಗೆ ಬೇಡಪ್ಪ, ನಿನ್ನನ್ನು ನಾನು ಯಾವಾಗಲೂ ನೆನಪಿನಲ್ಲೇ ಸದಾ ಇಟ್ಕೋಬೇಕು, ಹಾಗೆ ಮಾಡು ಅಂತ ನಾವು ಕೇಳ್ಕೋಬೇಕು. ಮತ್ತು ನಾವು ಭಗವಂತನಲ್ಲಿ ಜ್ಞಾನವನ್ನು ಬೇಡಬೇಕು. ನನಗೆ ಜ್ಞಾನವನ್ನು ಕೊಡಪ್ಪ, ನನಗೆ ತಿಳ್ಕೊಳ್ಳೋಕ್ಕೇನೆ ಹೆಚ್ಚಿನ ಜ್ಞಾನವನ್ನು ಕೊಡು ಅಂತ ನಾವು ಬೇಡ್ಕೊಳ್ಬೇಕು. ನಮಗೆ ಏನಾದರೂ ಈಗ ಸಂತಾನ ಅಪೇಕ್ಷೆ ಇದ್ದರೆ ನಾವು ಎಂತಹ ಸಂತಾನವನ್ನು ಆ ಭಗವಂತನ ಹತ್ರ ಬೇಡಬೇಕು ಅಂತ ಅಂದರೆ, ಜ್ಞಾನವನ್ನು ಹೊಂದಿರತಕ್ಕಂಥ ಮಗುವನ್ನು ನನಗೆ ಕರುಣಿಸು ಅಥವಾ ಜ್ಞಾನಿ ಆಗಿರುವ ಸಂತಾನವನ್ನು ನನಗೆ ಕೊಡು ಅಂತ ನಾವು ಆ ದೇವರನ್ನು ಕೇಳಬೇಕು. ಸಂತಾನವನ್ನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಯಾವ ಸಂತಾನವನ್ನು ಕೇಳಬೇಕು ಅಂದರೆ ಅದು ಜ್ಞಾನಿ ಆಗಿರ್ತಕ್ಕಂಥ ಸಂತಾನವನ್ನು ಕರುಣಿಸು ಅಂತ ಆ ದೇವ್ರ ಹತ್ರ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಅಲ್ಲದೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾನು ಹೇಳಿರೋ ಪ್ರಕಾರ ನೀನು ಇದ್ದೆ ಅಂತ ಅಂದರೆ ನಿನಗೆ ಜೀವನಕ್ಕೆ ಏನೇನು ಬೇಕೋ ಅದನ್ನು ಎಲ್ಲವನ್ನೂ ನಾನು ಕೊಡ್ತೀನಿ ಅಂತ ಕೃಷ್ಣನೇ ಆ ಮಾತನ್ನು ಹೇಳಿದ್ದಾನೆ. ಭಗವಂತ ಏನೇ ಆದರೂ ನಿನ್ನ ಇಚ್ಛೆಯಂತೆಯೇ ಆಗಲಿ ಅಂತ ನಾವು ನಡಿಬೇಕು. ಮಾಡುವ ಕೆಲಸದಲ್ಲೇ ನಾವು ದೇವರನ್ನು ಕಾಣಬೇಕು. ಕೇವಲ ಆ 3 ಪದಗಳನ್ನು ನಾವು ದೇವರ ಹತ್ರ ಬೇಡ್ಕೊಳ್ಬೇಕು. ನೀವು ಎಲ್ಲೇ ಹೋಗಿ ಕೇವಲ 3 ಪದಗಳು, ಭಗವಂತ ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಪ್ಪ, ಇದನ್ನು ಮಾತ್ರ ನಾವು ಬಿಟ್ಟು ಬೇರೆ ಏನೂ ಬೇಡಬಾರ್ದು. ಕೇವಲ ಜ್ಞಾನವನ್ನು ಮಾತ್ರ ನಾವು ಬೇಡಬೇಕು. ನಾವೇನೇ ಬೇಡ್ಕೊಂಡ್ರು, ಯಾವ ದೇವ್ರ ಹತ್ರ ನಾವೇನೇ ಬೇಡ್ಕೊಂಡ್ರು ಅದು ಕೊನೆಗೆ ಹೋಗಿ ಸೇರೋದು ಕೇಶವನನ್ನು ಮಾತ್ರನೇ. ಹೇಗೆ ಎಲ್ಲ ನದಿಗಳು ಸಮುದ್ರವನ್ನೇ ಸೇರುತ್ತವೆಯೋ ಹಾಗೆ ನಾವೇನೇ ಒಂದು ಹರಕೆ ಕಟ್ಕೊಂಡ್ರು, ಯಾವ ದೇವ್ರ ಹತ್ರ ಏನೇ ಕೇಳ್ಕೊಂಡ್ರು ಅದು ಸಿಗಬೇಕು ಅಂತ ಕೇಶವನಿಗೆ ಇಚ್ಛೆ ಇದ್ದರೆ ಮಾತ್ರನೇ ಅದು ನಮಗೆ ಸಿಗತ್ತೆ. ಇಲ್ಲ ಅಂತ ಅಂದರೆ ನೀವು ಎಷ್ಟು ಹರಕೆ ಹೊತ್ಕೊಂಡ್ರು, ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡ್ರು ಅದು ಕೇಶವನ ಇಚ್ಛೆ ಇಲ್ಲ ಅಂದರೆ ಅದು ನಡೆಯೋದಿಲ್ಲ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇವಲ ಈ ಥರದ ವೀಡಿಯೋಸ್ಗಳು ಅಲ್ಲದೆ ಇದರಲ್ಲಿ ರಂಗೋಲಿಗಳು ಹೀಗೆ ಬೇರೆ ತರಹದ ಪ್ಲೇಲಿಸ್ಟ್ಗಳು ಇವೆ. ಅವುಗಳನ್ನು ನೋಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ಏನಾದರೂ ಇದ್ದರೆ ನಮಗೆ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.